ಹಾಯ್ ಹಲೋ ನಮಸ್ತೆ. ನಾನು ಅರ್ಪಿತಾ NR ವರ್ಲ್ಡ್ ಪ್ರಾಪರ್ಟೀಸ್ ಕಡೆಯಿಂದ ಇವತ್ತು ನಿಮಗೊಂದು ಕಮರ್ಷಿಯಲ್ ಪ್ರಾಪರ್ಟಿನ ತೋರ್ಸೋಕ್ಕೆ ಕರ್ಕೊಂಡ್ಬಂದಿದ್ದೀನಿ. ಸೊ ಇದು ವಿಜಯನಗರ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಇರುವಂತಹ ಒಂದು ಕಮರ್ಷಿಯಲ್ ಪ್ರಾಪರ್ಟಿ. ಇದು ಗ್ರೌಂಡ್ ಪ್ಲಸ್ 4 ಫ್ಲೋರ್ಸ್ ಹಾಗೂ ಟೆರೆಸ್ ಇದೆ. ಸೊ 4 ಫ್ಲೋರ್ನು ಕೂಡ ಇವರು ರೆಂಟ್ಗೆ ಕೊಡೋಕ್ಕೆ ರೆಡಿ ಆಗಿದ್ದಾರೆ. ಸೊ ಪ್ರಾಪರ್ಟಿ ಹೇಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ಸೊ ನಾವೀಗ ಎಂಟರ್ ಆಗ್ತಾ ಇದೀವಿ ಈ ಪ್ರಾಪರ್ಟಿನ. ಸೊ ಇದು ಬಂದು ಗ್ರೌಂಡ್ ಫ್ಲೋರು. ನಾನು ಹೇಳ್ದಂಗೆ 4 ಫ್ಲೋರು ಕೂಡ 400 ಸ್ಕ್ವೇರ್ ಫೀಟ್ ಜಾಗದಲ್ಲಿರುತ್ತೆ. ಮತ್ತೆ ಆಲ್ರೆಡಿ ಇವ್ರದ್ದು ಒಂದಿಷ್ಟು ಸೆಟಪ್ ಆಲ್ರೆಡಿ ಇದೆ. ಸೊ ನಿಮ್ಗೆ ಏನಾದರೂ ಚೇಂಜಸ್ ಬೇಕಂದ್ರೆ ನೀವು ಆಲ್ಟ್ರೇಷನ್ ಮಾಡ್ಕೊಬೋದು. ವರ್ಕ್ ಸ್ಟೇಷನ್ ಆಗಿ ಅಥವಾ ಕಾಲ್ ಸೆಂಟರ್ ಆಗಿ ಅಥವಾ ಯಾವುದೇ ಥರದ ವರ್ಕ್ ಸ್ಟೇಷನ್ ಆಗಿ ನೀವು ಇದನ್ನ ಯೂಸ್ ಮಾಡ್ಕೊಬೋದು. ಇದೇ ಥರ ಸೇಮ್ 4 ಫ್ಲೋರ್ಸ್ ಇದೆ. ಅಷ್ಟೇ ಅಲ್ಲದೆ ನೀವು ನೋಡ್ತಿರ್ಬೋದು ಆಲ್ರೆಡಿ ಫರ್ನಿಚರ್ಸ್ ಎಲ್ಲ ಸ್ವಲ್ಪ ಸೆಟ್ ಆಗಿದೆ. ಸೊ ಈ ಫರ್ನಿಚರ್ನ ನೀವು ಬೇಕಂದ್ರೆ ಇದನ್ನೇ ಯೂಸ್ ಮಾಡ್ಕೊಬೋದು ಅಥವಾ ಸಣ್ಣ ಪುಟ್ಟ ಆಲ್ಟ್ರೇಷನ್ಸ್ ಇದ್ರೆ ಕೂಡ ಆಲ್ಟ್ರೇಷನ್ಸ್ನ ಕೂಡ ಮಾಡ್ಕೊಡ್ತಾರೆ. ಅಷ್ಟೇ ಅಲ್ಲದೆ ಪ್ರತಿಯೊಂದು ಫ್ಲೋರ್ಗೂ ಕೂಡ ಅಟ್ಯಾಚ್ಡ್ ವಾಶ್ರೂಮ್ ಇದೆ. ಸೊ ಇದು ವರ್ಕ್ ಸ್ಟೇಷನ್ ಆಗಿ ಯೂಸ್ ಮಾಡೋದ್ರಿಂದ ಸೊ ಪವರ್ ಕಟ್ ಚಿಂತೆ ನೀವು ಮಾಡಲೇಬೇಕಾಗಿಲ್ಲ. ಯಾಕಂದರೆ ನಮ್ಮ ಹತ್ರ 24/7 ಯೂಸ್ ಆಗುವಂತಹ ಒಂದು ಜನರೇಟರ್ನ ಕೂಡ ಇದೆ. ಸೊ ನೀವು ಪವರ್ ಕಟ್ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಖಂಡಿತ ಇಲ್ಲ. ಅಷ್ಟೇ ಅಲ್ಲದೆ ನಿಮಗೆ ವಾಟರ್ ಕನೆಕ್ಷನ್ಸ್ ಕೂಡ ಇದೆ. ರೆಗ್ಯುಲರ್ BBMP ಕಾರ್ಪೊರೇಷನ್ ವಾಟರ್ ಇದೆ. ಆ ವಾಟರ್ ಕನೆಕ್ಷನ್ ಕೂಡ 4 ಫ್ಲೋರ್ಸ್ಗೂ ಇದೆ. ಸೊ ಹಾಗೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಹೇಗಿದೆ ನೋಡ್ಕೊಂಬರೋಣ ಬನ್ನಿ. ಮತ್ತು ನೀವು ನೋಡ್ತಿರೋ ಹಾಗೆ ಲಿಫ್ಟ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ. ಸೊ ನಾವೀಗ ಫಸ್ಟ್ ಫ್ಲೋರ್ನಲ್ಲಿದ್ದೀವಿ. ಸೊ ನೀವು ನೋಡ್ತಿರ್ಬೋದು ಇದು ಫಸ್ಟ್ ಫ್ಲೋರಲ್ಲಿರುವಂತಹ ಫರ್ನಿಚರ್ಸು. ಆರಾಮಾಗಿ ಏನು ಕಂಜೆಸ್ಟೆಡ್ ಇಲ್ದಿರ ನೀವು ಆರಾಮಾಗಿ 10+ ಕಂಪ್ಯೂಟರ್ಸ್ನ 10+ ಲ್ಯಾಪ್ಟಾಪ್ನ ಹಾಗೂ ವರ್ಕರ್ಸ್ನ ನೀವು ಇಲ್ಲಿ ಅಕಾಮಿಡೇಟ್ ಮಾಡ್ಕೊಬೋದು. ಸೊ ಈ ಸೆಟಪ್ ಆಲ್ರೆಡಿ ರೆಡಿ ಇದೆ. ಮತ್ತು ನೀವು ನೋಡ್ಬೋದು ಮೇಲ್ಗಡೆ ಕೂಡ ಫುಲ್ ರ್ಯಾಕ್ ಹಾಗೂ ಫರ್ನಿಚರ್ಸ್ ಕೂಡ ಇದೆ. ಸೊ ನಿಮ್ಗೆ ಏನಾದರೂ ಬೇಕಂದರೆ ಸಣ್ಣ ಪುಟ್ಟ ಪೇಂಟಿಂಗಲ್ಲಿ ಆಗಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳೇನಾದರೂ ನಿಮಗೆ ಬೇಕಾದರೆ ಅವ್ರು ಖಂಡಿತವಾಗ್ಲೂ ನಿಮಗೆ ಮೈನರ್ ಚೇಂಜಸ್ ಏನಿದೆ ಅವ್ರು ಮಾಡ್ಕೊಡಕ್ಕೆ ರೆಡಿ ಇದ್ದಾರೆ. ಅಷ್ಟೇ ಅಲ್ಲದೆ ನೀವು ಎಂಟ್ರೆನ್ಸಲ್ಲಿ ಈ ಕಡೆ ನೋಡಿದ್ರೆ ನೀವು ಈ ಸಣ್ಣ ಸ್ಪೇಸ್ ಏನಿದೆ ಇಲ್ಲಿ ನೀವು ಆಸ್ ಅ ರಿಸೆಪ್ಷನ್ ಕೂಡ ಈ ಸ್ಪೇಸ್ನ ಯೂಸ್ ಮಾಡ್ಕೊಬೋದು. ಅದರ ಜೊತೆಗೆ ಲಿಫ್ಟ್ ಜೊತೆಗೆ ನಿಮಗೆ ಸ್ಟೇರ್ಸ್ ಫೆಸಿಲಿಟಿ ಕೂಡ ಇದೆ. ಸೊ ಇದು ಕೂಡ ಸೇಮ್ ನಾವೀಗ ಸೆಕೆಂಡ್ ಫ್ಲೋರ್ನಲ್ಲಿ ಇದ್ದೀವಿ. ಸೊ ಫಸ್ಟ್ ಫ್ಲೋರಲ್ಲಿ ಏನು ಫೆಸಿಲಿಟಿ ಇತ್ತು ಫರ್ನಿಚರ್ ಜೊತೆಗೆ ಇಲ್ಲೂ ಕೂಡ ಸೇಮ್ ಅದೇ ಫೆಸಿಲಿಟೀಸ್ ಇದೆ. ಸೊ ನಾವೀಗ ಥರ್ಡ್ ಫ್ಲೋರ್ನಲ್ಲಿ ಇದ್ದೀವಿ. ಸೊ ನೀವು ನೋಡ್ಬೋದು ಥರ್ಡ್ ಫ್ಲೋರಲ್ಲಿ ಕೂಡ ಆಲ್ರೆಡಿ ಒಂದು ಸೆಟಪ್ ಇದೆ. ಸೊ ಈ ಸ್ಪೇಸ್ನ ಕರೆಂಟಾಗಿ ಒಬ್ಬರು ಲಾಯರ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ನಿಮ್ಗೊಂದು ಐಡಿಯಾ ಸಿಗ್ತಿರ್ಬೋದು ಈ ಒಂದು ಕಮರ್ಷಿಯಲ್ ಸ್ಪೇಸ್ನ ನೀವು ಹೇಗೆ ಯೂಸ್ ಮಾಡ್ಕೊಬೋದು ನಿಮ್ಮ ಬಿಸ್ನೆಸ್ ಪರ್ಪಸ್ಗೋಸ್ಕರ ಅಂತ. ಅಷ್ಟೇ ಅಲ್ದಿರ ನೀವು ನೋಡಿದ್ರೆ ಪ್ರತಿಯೊಂದು ಫ್ಲೋರ್ಗೂ ಕೂಡ ನಾವು CCTVನ ಕೊಟ್ಟಿದ್ದೀವಿ. ಸೊ ಸೇಫ್ಟಿ ಇಶ್ಯೂಸ್ ಖಂಡಿತವಾಗ್ಲೂ ಬರೋದಿಲ್ಲ. ಸೊ ಥರ್ಡ್ ಫ್ಲೋರ್ ನೋಡಾಯಿತು. ಈಗ ಫೋರ್ತ್ ಫ್ಲೋರ್ ಹೇಗಿದೆ ಅಂತ ನೋಡೋಣ. ನಾನು ಆಗಲೇ ಹೇಳ್ದಂಗೆ ಸ್ಟೇರ್ ಕೇಸ್ ಫೆಸಿಲಿಟಿ ಕೂಡ ಇದೆ ಅಂತ ನಾನು ನಿಮ್ಗೆ ಹೇಳಿದೆ. ಸೊ ಈಗ ಲಿಫ್ಟ್ ಬದಲಾಗಿ ಸ್ಟೇರ್ ಕೇಸ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ನಾನು ಆಗಲೇ ಹೇಳ್ದಂಗೆ ಇದು ಬಂದು ಒಂದು ಕಮರ್ಷಿಯಲ್ ಬಿಲ್ಡಿಂಗ್. ಅಷ್ಟೇ ಅಲ್ದಿರ ಇದು ಏಕಾತದಲ್ಲಿ ಬಂದಿರುವಂತಹ ಒಂದು ಬಿಲ್ಡಿಂಗು. ಸೊ ನಾವೀಗ ಫೋರ್ತ್ ಫ್ಲೋರ್ನಲ್ಲಿದ್ದೀವಿ. ಕರೆಂಟ್ಲಿ ಇದನ್ನ ಒಂದು ಪರ್ಸ್ನಲ್ ಸ್ಪೇಸ್ ಥರ ಯೂಸ್ ಮಾಡ್ಕೊಂಡಿದ್ದಾರೆ. ಆದರೆ ನೀವು ಇದನ್ನ ನಿಮ್ಮ ಇಷ್ಟಕ್ಕೆ ತಕ್ಕನಂಗೆ ಪರ್ಸ್ನಲ್ ಸ್ಪೇಸ್ ಅಥವಾ ಒಂದು ವರ್ಕ್ ಸ್ಟೇಷನ್ ಆಗಿ ಕೂಡ ಯೂಸ್ ಮಾಡ್ಕೊಬೋದು. ಹಾಗೆ ಇಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಫ್ಲೋರಲ್ಲಿ ನೀವು ನೋಡ್ದಂಗೆ ಬರೀ ವಾಶ್ರೂಮ್ ಅಷ್ಟೇ ಇತ್ತು. ಬಟ್ ಇಲ್ಲಿ ಅಟ್ಯಾಚ್ಡ್ ವಾಶ್ರೂಮ್ ಜೊತೆಗೆ ಬಾತ್ರೂಮ್ ಸಹ ಇದೆ. ನಾವೀಗ ಟೆರೆಸ್ನಲ್ಲಿದ್ದೀವಿ. ನಿಮಗೆ ನಾನು ಗ್ರೌಂಡ್ ಫ್ಲೋರ್ ಜೊತೆಗೆ 4 ಫ್ಲೋರ್ಸ್ನ ತೋರಿಸ್ಕೊಟ್ಟಿದ್ದೀನಿ. ಸೊ ಇದು ಬಂದು ಒಂದು ಟೆರೆಸ್ ಏರಿಯಾ. ಸೊ ನೀವು ಇದನ್ನು ಕೆಫೆಟೇರಿಯಾ ಹಾಗೂ ಯೂಸ್ ಮಾಡ್ಕೊಬೋದು. ಮತ್ತು ಓಪನ್ ಸ್ಪೇಸ್ ಇರೋದ್ರಿಂದ ನಿಮಗೆ ವರ್ಕ್ ಮಧ್ಯದಲ್ಲಿ ರಿಫ್ರೆಶಿಂಗ್ ಆಗಿ ಸಹ ಇರುತ್ತೆ. ಅಷ್ಟೇ ಅಲ್ದಿರ ಒಂದು ಸಣ್ಣ ಕಿಚನ್ ಸ್ಪೇಸ್ನ ಕೂಡ ಅವ್ರು ನಿಮಗೆ ಕೊಟ್ಟಿದ್ದಾರೆ. ಸೊ ಇದು ಬಂದು ಒಂದು ಕಿಚನ್ ಸ್ಪೇಸ್ ನೀವು ಪ್ಯಾಂಟ್ರಿ ಆಗಿ ಕೂಡ ಯೂಸ್ ಮಾಡ್ಕೊಬೋದು. ಸೊ ನಾನು ನಿಮಗೆ ಇವತ್ತು ವಿಜಯನಗರ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಿರುವಂತಹ ಒಂದು ಕಮರ್ಷಿಯಲ್ ಸ್ಪೇಸ್ನ ರೆಂಟ್ಗೆ ಇದೆ ಅಂತ ಹೇಳಿದ್ದೆ. ಸೊ ನೀವು ಹಿಂದೆ ನೋಡ್ಬೋದು ವಿಜಯನಗರ ಮೆಟ್ರೋ ಸ್ಟೇಷನ್ಗೆ ಈ ಒಂದು ಲೊಕೇಶನ್ ತುಂಬ ಹತ್ತಿರ ಇದೆ. ಅಷ್ಟೇ ಅಲ್ದಿರ ಇದು ಒಂದು ಪ್ರೈಮ್ ಸ್ಪಾಟ್ ಅಂತಾನೆ ಹೇಳ್ಬೋದು. ಸೊ ನಿಮ್ಮ ಬಿಸ್ನೆಸ್ಗೆ ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ಈ ಬಿಲ್ಡಿಂಗ್ ಅಲ್ಲಿ 4 ಫ್ಲೋರ್ಸ್ ಪ್ಲಸ್ ಟೆರೆಸ್ ಇರೋದ್ರಿಂದ ನಾವು ಒಬ್ಬರೇ ಟೆನೆಂಟ್ ನ ಹುಡುಕ್ತಾ ಇದೀವಿ. ಸೊ ಪೂರ್ತಿ ಬಿಲ್ಡಿಂಗ್ ನ ಒಬ್ಬರಿಗೆ ರೆಂಟ್ ಕೊಡಬೇಕು ಅಂತ ಅನ್ಕೊಂತಾ ಇದೀವಿ. ಸೊ ಈ ಪ್ರಾಪರ್ಟಿನ ಅವರು ರೆಂಟ್ಗೆ ಕೊಡಕ್ಕೆ ರೆಡಿ ಆಗಿದ್ದಾರೆ. ಸೊ ನೀವೇನಾದ್ರೂ ಈ ಪ್ರಾಪರ್ಟಿನ ಪರ್ಚೇಸ್ ಮಾಡೋದ್ರಲ್ಲಿ ಇಂಟ್ರೆಸ್ಟೆಡ್ ಆಗಿದ್ರೆ ಕೆಳಗಡೆ ಕಾಣ್ತಿರುವಂತಹ ನಂಬರ್ಗೆ ಕಾಲ್ ಮಾಡಿ.